ಹ. ಈ 17ನೇ ಶ್ಲೋಕದಲ್ಲಿ ಅತುಲಂ ಋಷು ವೈಷ್ಣವಂ ಸುಜನ್ಮ ಅಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯ ಪಶು ಚಂಡಾಲ ವದೇವ. ವಾಸ್ತವಿಕವಾಗಿ ನಮಗೆ ಈ ವೈಷ್ಣವ ಜನ್ಮ ಏನು ಬಂದಿದೆಯೋ ಇದು ಅತುಲ, ಇದಕ್ಕೆ ಬೆಲೆ ಕಟ್ಟಲಾಗದಂತಹ ದೊಡ್ಡ ಸೌಭಾಗ್ಯ ಇದು. ಇದರಂತಹ ಸೌಭಾಗ್ಯ ಮತ್ತೊಂದಿಲ್ಲ. ಇರುವಂತಹ ದೊಡ್ಡ ಸೌಭಾಗ್ಯಗಳಲ್ಲಿ ಮಿಗಿಲಾದ ಬೆಲೆ ಕಟ್ಟಲಾಗದ ಸೌಭಾಗ್ಯ ಅಂತಂದು ಹೇಳಿದ್ರೆ ವೈಷ್ಣವರಾಗಿ ಹುಟ್ಟಿರುವಂತಹದ್ದು, ಅಚ್ಯುತನಿಂದ ದತ್ತವಾದಂತಹ ಈ ವೈಷ್ಣವ ಜನ್ಮ. ಈ ಜನ್ಮವನ್ನ ಕೃಪಯಾ ತ್ವಯಾ ಅಪ್ಯ, ಈ ಜನ್ಮವನ್ನು ಪಡೆದಿರುವಂತಹದ್ದು ನಿನ್ನ ಅನುಗ್ರಹದಿಂದಾಗಿ ಈ ಬೆಲೆ ಕಟ್ಟಲಾಗದಂತಹ ವಿಷ್ಣು ಭಕ್ತನಾಗಿ ಹುಟ್ಟುವಂತಹ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಿ. ಆದರೂ ನಾನು ಏನ್ ಮಾಡ್ತಾ ಇದ್ದೇನೆ, ನನ್ನ ಆಯುಷ್ಯ ಏನು ಕಲ್ಪಗಟ್ಲೆ ದೊಡ್ಡ ದೊಡ್ಡ ಸಾವಿರಾರು ವರ್ಷಗಳು ಲಕ್ಷಾಂತರ ವರ್ಷಗಳಷ್ಟು ತಪಸ್ಸನ್ನು ಮಾಡ್ತಾ ಇದ್ರು ಹಿಂದಿನವರು. ಹಾಗಾದ್ರೆ ಅವ್ರ ಜೀವನ ಎಷ್ಟೆಷ್ಟು ದೊಡ್ಡ ದೊಡ್ಡದಿತ್ತು. ನಾವು ಕ್ಷಣಜೀವಿಗಳು. ಕ್ಷಣಜೀವಿ ಅಂತಂದ್ರೆ ಅತ್ಯಂತ ಅಲ್ಪವಾದ ಆಯುಷ್ಯವನ್ನ ಪಡೆದಂತಹ ವ್ಯಕ್ತಿಗಳು ನಾವು, ಕ್ಷಣಜೀವಿಗಳು. 100 ವರ್ಷ, ಅದರಲ್ಲೂ ಎಷ್ಟೆಷ್ಟು ವರ್ಷ ಎದರಲ್ಲಿ ಹೋಗತ್ತೆ ಅಂತ ಅವ್ರು ಹೇಳ್ತಾರೆ. ಆ ಕ್ಷಣಜೀವಿ, ಅತ್ಯಂತ ಅಲ್ಪ ಕಾಲದ ಅವಸ್ಥಾನವುಳ್ಳವರು ನಾವು. ಆದರೂ ಕಲ್ಪಗತ್ವ ಬುದ್ಧ, ನಮಗೆ ಇನ್ನು ನಾವು ಲಕ್ಷಾಂತರ ವರ್ಷ ಸಾವಿರಾರು ವರ್ಷ ಇರ್ತೇವೆ ಅನ್ನುವ ಭಾವನೆಯಿಂದಾಗಿ ಕಲ್ಪಗತ್ವ ಬುದ್ಧಿಯ ಪಶು ಚಂಡಾಲವದೇವ ಸಂಚರಾಮಿ. ಯಾವುದೋ ಗ್ರಾಮ್ಯ ಪಶುಗಳು, ಚಂಡಾಲ ಯಾವ ಸಾಧನೆಗಳನ್ನು ಮಾಡಿಕೊಳ್ಳದೇನೆ ಸುಖವಾಗಿ ಹೇಗೆ ಜಗತ್ತಿನಲ್ಲಿ ತಿರುಗುತ್ತಾ ಇರ್ತಾನೋ ಹಾಗೆ ದುಷ್ಟ ಬುದ್ಧಿಯ ನಾನು ತಿರುಗ್ತಾ ಇದ್ದೇನೆ. ನೃಷು ವೈಷ್ಣವಂ ಸುಜನ್ಮಾ ಅತುಲಂ. ನೃಷು ಮನುಷ್ಯರಲ್ಲಿ ವೈಷ್ಣವನಾಗಿ ಅವತಾರವನ್ನ ಪಡೆಯೋ ಅಥವಾ ವೈಷ್ಣವನಾಗಿ ಹುಟ್ಟುವುದು ಅತುಲ. ಇದಕ್ಕೊಂದು ಮಿತಿಯನ್ನ ಕಟ್ಲಿಕ್ಕೆ ಆಗೋದಿಲ್ಲ. ಅತುಲವಾದಂತಹದ್ದು, ಬೆಲೆ ಕಟ್ಟಲಾಗದಂತಹ ದೊಡ್ಡ ವರ ಇದು. ಇದು ನಮಗೆ ಸಿಕ್ಕಂತಹದ್ದು, ಸ್ವಾಭಾವಿಕವಾಗಿ ನನ್ನ ಸಾಮರ್ಥ್ಯದಿಂದ ಸಿಕ್ಕಂತಹದ್ದು ಅಲ್ಲ. ಕೃಪಯಾ ಅಚ್ಯುತ ದತ್ತಂ, ಅತ್ಯಂತ ಕೃಪೆಯಿಂದ ಭಗವಂತ ಕೊಟ್ಟಿದ್ದನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಅಚ್ಯುತ ದತ್ತವಾದಂತಹದ್ದನ್ನ. ಬದುಕೋದು ಎಷ್ಟು ಕಾಲ? ಕ್ಷಣಜೀವಿ, ಅಲ್ಪವಾದಂತಹ ಜೀವನಾಯುಷ್ಯ ನಮಗಿದೆ. ಆದರೂ ಸಾಧನ ಶರೀರವು ಸಿಕ್ಕಾಗಲೂ ಕೂಡ ಪಶು ಚಂಡಾಲ ವದೇವ, ಪಶುಗಳಂತೆ ಚಂಡಾಲನಂತೆ ನಾನು ತಿರುಗಾಡ್ತಾ ಇದ್ದೇನೆ. ಪಶು ಚಂಡಾಲ ವದೇವ ಸಂಚರಾಮಿ, ಯಾವ ಸಾಧನೆಗಳನ್ನ ನಾನು ಮಾಡಿಕೊಳ್ತಾ ಇಲ್ಲ. ಇಷ್ಟೇ ಅಲ್ಲ, ನಾವು 100 ವರ್ಷಗಳ ಕಾಲ ಸಾಧನೆಯನ್ನ ಮಾಡಿದರೂ ಇಲ್ಲ ಬಂಗಾರ ಇದರಲ್ಲಿ ಶರೀರಿಣಾಂ ನ ತದಸ್ತಿ ಶತಾಬ್ದಾಯುಷಿ ಶಾಸ್ತ್ರ ಪ್ರಥಿತೇಪಿ ಕಿಂಚಿದೇವಿ. ಶರೀರಿಣಾಂ, ಶರೀರವನ್ನು ಧರಿಸಿರುವಂತಹ ಮನುಷ್ಯರಿಗೆಲ್ಲರಿಗೂ ಕೂಡ ಶತಾಬ್ದಾಯುಷಿ ಶಾಸ್ತ್ರ ಪ್ರಥಿತೇಪಿ, 100 ವರ್ಷಗಳು ಬಿಟ್ಟು ಬಿಡದೇನೆ ಶಾಸ್ತ್ರಗಳ ಅಧ್ಯಯನವನ್ನು ನಿರಂತರವಾಗಿ ಮಾಡಿದರೂ ಅದು ಸ್ವಲ್ಪವಾಗತ್ತೆ. ಪೂರ್ತಿಯಾಗಿ ಓದಿದ್ದೇವೆ ಅಂತ ಎದೆ ತಟ್ಟಿಕೊಂಡು ಹೇಳುವ ಹಾಗಿಲ್ಲ. ಶತಾಬ್ದಾಯುಷಿ ಶರೀರಿಣಾಂ, ಶರೀರಿ ಅಂತಂದ್ರೆ ಜೀವಿಗಳು, ಶರೀರವನ್ನು ಧರಿಸಿದಂತಹ ಜೀವಿಗಳಿಗೆ 100 ವರ್ಷಗಳ ಜೀವನಾಯುಷ್ಯಲ್ಲಿ ಶಾಸ್ತ್ರ ಪ್ರಥಿತೇಪಿ, ಶಾಸ್ತ್ರದಲ್ಲಿ ಪ್ರಸಿದ್ಧವಾದಂತಹ ಜೀವನ ಆಯುಷ್ಯ ಎಷ್ಟು ಅಂದ್ರೆ 100 ವರ್ಷಗಳು. ನಾವು 100 ವರ್ಷ ಬದುಕ್ತೇವೆ ಅಂತಿಲ್ಲ, 100 ವರ್ಷನೇ ನಮ್ದು ಪೂರ್ಣವಾದ ಆಯುಷ್ಯ ಇದೆ ಅಂತಿಲ್ಲ. ಆದ್ರೆ ಶಾಸ್ತ್ರದಲ್ಲಿ ಪ್ರಸಿದ್ಧವಾದಂತಹ ಜೀವವನ್ನು ಪಡೆದಂತಹ ಮನುಷ್ಯರ ನಮ್ಮ ಆಯುಷ್ಯ ಅಂತ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರೋದು 100 ವರ್ಷ. ಅದು ಕೂಡ ಕಿಂಚಿದೇವ, ಸ್ವಲ್ಪವೇ. ಯಾಕೆ?
ಭಗವನ್ ಖಲು ಸರ್ವ ರಾತ್ರಿ ಕಾಲೋ ಜಲಹೋಮೋಪಮತಾಮುಪೈತಿ ನಾಲಂ. ಅದರಲ್ಲಿ ಅರ್ಧಕ್ಕರ್ಧ ಕಾಲ ರಾತ್ರಿಯ ಕಾಲ. ಆ ರಾತ್ರಿಯ ಕಾಲ ಏನಾಯ್ತು ಅಂತಂದ್ ಹೇಳಿದ್ರೆ ವ್ಯರ್ಥವಾಗಿ ಹೋಯ್ತು. ಸಾಧನೆ ಏನು ಮಾಡೋದಿಲ್ಲ, ಗಡದ್ದಾಗಿ ನಿದ್ದೆಯನ್ನು ಮಾಡ್ತಾ ಇರ್ತೇವೆ. ಭಗವನ್ ಸರ್ವರಾತ್ರಿ ಕಾಲ ಜಲಹೋಮೋಪಮತಾಂ ಉಪೈತಿ ನ ಅಲಂ. ಅದು ಸಾಧನೆಗೆ ಉಪಯುಕ್ತವಾಗೋದಿಲ್ಲ. 100 ವರ್ಷ ಅಂತ ಹೇಳಿದ್ದಾರೆ, ಆದ್ರೆ ಅದನ್ನ ಫಿಲ್ಟರ್ ಮಾಡಿ ನೋಡಿದ್ವಿ ಅಂತಂದು ಹೇಳಿದ್ರೆ ಅಷ್ಟಿಲ್ವೇ ಇಲ್ಲ. ಎಷ್ಟಿದೆ? ಅರ್ಧಕ್ಕರ್ಧ ಜೀವನ ನಿದ್ರೆಯಲ್ಲಿ ಕಳೆದು ಹೋಗತ್ತೆ. ಸರ್ವ ರಾತ್ರಿ ಕಾಲ ಹುಟ್ಟಿದಾರಭ್ಯ ಮರಣ ಪರ್ಯಂತವಾಗಿ ರಾತ್ರಿಯ ಕಾಲ ಅಂತ ಏನಿದೆಯೋ 8-10 ಗಂಟೆಗಳ ಕಾಲ ಅದು ಪೂರ್ತಿಯಾಗಿ ನಿದ್ರೆಯಲ್ಲಿ. ಜಲಹೋಮ ಅಂತಂದ್ರೆ ನೀರಿನಲ್ಲಿ ಮಾಡಿದಂತಹ ದ್ರವ್ಯ ತ್ಯಾಗ ಹೇಗೆ ವ್ಯರ್ಥವೋ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಅಂತ ಏನಂತಾರಲ್ಲ, ಹೇಗೋ ಅಡಿಗೆಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಅದನ್ನ ಹೊಳೆಯಲ್ಲಿ ಹುಣಸೆ ಹಣ್ಣನ್ನು ತೊಳೆದ್ರೆ ಅದನ್ನು ಸುಶೋಧಿಸಿಕೊಂಡು ಅಡಿಗೆಗೆ ಹಾಕೊಂಡು ಒಳ್ಳೆ ರುಚಿ ಆಗೋದಿಲ್ಲ, ಹರ್ಕೊಂಡು ಹೋಗ್ಬಿಡತ್ತದು. ಹಾಗೆ ನೀರಿನಲ್ಲಿ ಹೋಮ ಮಾಡಿದ ಹಾಗೆ, ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ ಅಂತ ನಾವೇನ್ ಹೇಳ್ತೇವಲ್ಲ, ಹಾಗೆ ಇದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗತ್ತೆ. ಅಷ್ಟು ಕಾಲ ರಾತ್ರಿಯ ಕಾಲದಲ್ಲಿ ಯಾವ ಸಾಧನೆಯನ್ನು ಮಾಡೋದಿಲ್ಲ, ಅದರಿಂದಾಗಿ ಆ ಕಾಲ ಇದ್ರೂ ವ್ಯರ್ಥವಾಗಿ ಹೋಗತ್ತೆ. ಜಲಹೋಮೋಪಮತಾಂ ಉಪೈತಿ ನಾಲಂ. ಸಾಧನೆಗೆ ಉಪಯುಕ್ತವಾಗೋದಿಲ್ಲ. ಅದರಲ್ಲಿಯೂ ಹಾಗಾದ್ರೆ ಈಗ 100 ವರ್ಷಗಳು ಅಂತ ಶಾಸ್ತ್ರದಲ್ಲಿ ಪ್ರಸಿದ್ಧವಾದಂತಹದ್ರಲ್ಲಿ ಇಡೀ ರಾತ್ರಿಯ ಕಾಲ ಅನ್ನುವಂತಹದ್ದು ಜಲಹೋಮ ಸದೃಶವಾಗತ್ತೆ, ನೀರಿನಲ್ಲಿ ಹೋಮ ಮಾಡಿದ ಹಾಗಾಗತ್ತೆ, ವ್ಯರ್ಥವಾಗತ್ತೆ ಅಂತ. ಅಷ್ಟು ವ್ಯರ್ಥ ಅಂತ ಹೇಳಿ ಆಯ್ತು. ಇನ್ನ ದ್ವಿದಶಾಬ್ದ ಯುಗಂ ಪೂರ್ವೋತ್ತರಮೀಶ ಸ್ಥವಿರತ್ವ ಶೈಶವಾಭ್ಯಾಂ ಸನ್ಮಯಂ ಪ್ರಣಯಾಮಿ ಸರ್ವರೋಗೈರ್ಬಹುಬಿಲೀಲಾಭಿರಪಿ ಪ್ರಮೂಢ ಬುದ್ಧ್ಯಾ. ದ್ವಿದಶಾಬ್ದ ಯುಗಂ, ಒಂದು 20 ವರ್ಷಗಳ ಕಾಲ. ಹಗಲಿನ ಕಾಲದಲ್ಲೂ ಕೂಡ ಒಂದು 20 ವರ್ಷಗಳಷ್ಟು ಕಾಲ ಅದರಲ್ಲಿ ತುಂಬಾ ಮಕ್ಕಳಾದಂತಹ ಸಂದರ್ಭದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ, ಆಟವಾಡ್ತಾ ಕಳೆದು ಬಿಡ್ತೇವೆ. ಬಹಳ ಮುದುಕರಾದಾಗ, ಬರೀ ರೋಗಗಳಿಂದಾಗಿ ಶರೀರವು ಜರ್ಜರೀಭೂತವಾದಾಗ ಆ ರೋಗದ ದುಃಖವನ್ನು ಅನುಭವಿಸೋದ್ರಲ್ಲಿ ಒಂದು 10 ವರ್ಷಗಳನ್ನು ಕಳೆದು ಬಿಡ್ತೇವೆ. 20 ವರ್ಷಗಳ ಕಾಲ ಸ್ಥವಿರತ್ವ. ಸ್ಥವಿರತ್ವ ಅಂತಂದು ಹೇಳಿದ್ರೆ ವೃದ್ಧಾಪ್ಯ, ಶೈಶವ ಅಂತಂದು ಹೇಳಿದ್ರೆ ಬಾಲ್ಯಾವಸ್ಥೆ, ಇವುಗಳಿಂದ ಕಳೆದು ಬಿಡ್ತೇವೆ. ದ್ವಿದಶಾಬ್ದ ಯುಗಂ. ದ್ವಿದಶ ಅಂತಂದು ಹೇಳಿದ್ರೆ 2 10, 10ರ 2 ಅಂದ್ರೆ 20. 20 ವರ್ಷಗಳು ನಾವು ಹಿಂದೆ ಹೇಳಿದ ರಾತ್ರಿ ಕಾಲ ಪೂರ್ತಿ ಹೋಯ್ತು. ಇನ್ನು ಉಳಿದಂತಹ ಹಗಲಿನಲ್ಲಿ 20 ವರ್ಷಗಳಷ್ಟು ಹಗಲಿನ ಕಾಲ ಪೂರ್ವೋತ್ತರಂ. ಪೂರ್ವ ಅಂತಂದು ಹೇಳಿದ್ರೆ ತುಂಬಾ ಬಾಲ್ಯದ ಅವಸ್ಥೆ, ಉತ್ತರ ಅಂತಂದು ಹೇಳಿದ್ರೆ ಸಾಯೋದಕ್ಕಿಂತ ಮುಂಚಿನ 10 ವರ್ಷಗಳು. ಪೂರ್ವೋತ್ತರಂ ಈಶಾ ಸ್ಥವಿರತ್ವ ಶೈಶವಾಭ್ಯಾಂ. ಸ್ಥವಿರತ್ವ ಅಂತಂದು ಹೇಳಿದ್ರೆ ವೃದ್ಧಾಪ್ಯದಿಂದ, ಶೈಶವ ಅಂತಂದು ಹೇಳಿದ್ರೆ ಬಾಲ್ಯಾವಸ್ಥೆಯಿಂದಾಗಿ ಕಳೆದು ಬಿಡ್ತೇವೆ. ಸಮಯಂ ಪ್ರಣಯಾಮಿ. ಸ್ಥವಿರತ್ವವನ್ನ ಎಲ್ಲ ರೋಗಗಳನ್ನ ಮೈಗೆ ಅಂಟಿಸಿಕೊಂಡು ಕಳೆದರೆ, ಬಹುಲೀಲಾಭಿಹಿ, ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ಗೊತ್ತಿರೋದಿಲ್ಲ, ಆಟ ಆಡ್ತಾ ಆ ಕಾಲವನ್ನು ಕಳೆದು ಬಿಡ್ತೇನೆ. ಪ್ರಮೂಢ ಬುದ್ಧಿಯ, ಏನ್ ಮಾಡ್ಬೇಕು ಮಾಡಬಾರದು ಅನ್ನುವ ಯುಕ್ತಾಯುಕ್ತತ್ವದ ಪರಿಕಲ್ಪನೆ ಇಲ್ಲದೇನೆ ಆ ಎಲ್ಲ ಕಾಲವನ್ನು ಕೂಡ ಕಳೆದು ಬಿಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ 17, 18, 19ನೇ ಶ್ಲೋಕಗಳನ್ನು ಮತ್ತೊಮ್ಮೆ ಹೇಳ್ತೇನೆ. ಅತುಲಂ ನೃಷು ವೈಷ್ಣವಂ ಸುಜನ್ಮಾಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯವಾಪ್ಯ. ನೀನು ಕೂಡ ಕೃಪೆಯಿಂದ ಅಚ್ಯುತ ದತ್ತವಾದ ಪರಮಾತ್ಮನಿಂದ ಕೊಡಲ್ಪಟ್ಟ ಮನುಷ್ಯರಾಗಿ ವೈಷ್ಣವ ಜನ್ಮವನ್ನು ಏನು ಪಡೆದಿದ್ದೇವೋ ಇದು ಅತುಲ. ಇದಕ್ಕೆ ಒಂದು ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ, ಅಂತಹ ಅಪೂರ್ವವಾದಂತಹ ಈ ಶರೀರ ಇದು. ಇಂತಹದ್ದನ್ನ ನಿನ್ನಿಂದ ಅವಾಪ್ಯ ತ್ವಯಾಪಿ, ನಿನ್ನಿಂದಲಾದರೂ ಅವಾಪ್ಯ ಪಡೆದು
ಕ್ಷಣಜೀವ್ಯಪಿ ನಾವು ಬದುಕೋದೆಷ್ಟು ಒಂದು ಕ್ಷಣ ಕಾಲ ಬದುಕ್ತೇವೆ ಅಷ್ಟೇ. ನಾವು ಏನು ಯೋಚನೆ ಮಾಡ್ತಾ ಇದ್ದೇವೆ, ನಾನು ಶಾಶ್ವತವಾಗಿರುತ್ತೇನೆ, ಲಕ್ಷಾಂತರ ವರ್ಷ ನನಗೆ ಆಯುಷ್ಯ ಇದೆ ಅನ್ನುವ ಹಾಗೆ, ಪಶುಗಳ ಹಾಗೆ, ಚಂಡಾಲನ ಹಾಗೆ ಏನು ಸಾಧನೆಗಳನ್ನ ಮಾಡದೇನೆ ಭೂಮಿಯಲ್ಲಿ ಬಿದ್ದಿರ್ತೇನೆ. ಪಶು ಚಂಡಾಲವದೇವ ಸಂಚರಾಮಿ. ಅದಕ್ಕೆ ಯಾವ ಪ್ರಜ್ಞೆ ಇಲ್ಲದೇನೆ ಸಮಯವನ್ನು ವ್ಯರ್ಥವಾಗಿ ಹೇಗೆ ಕಳೆಯುತ್ತೋ ಹಾಗೆ ಕಳೀತಾ ಇದ್ದೇನೆ. ಯಾಕೆ? ಶಾಸ್ತ್ರ ಪ್ರಥಿತೇಪಿ ಶತಾಬ್ದಾಯುಷಿ ಶರೀರಿಣಾಂ ಕಿಂಚಿದೇವ ನ ತದಸ್ತಿ. ಶಾಸ್ತ್ರ ಪ್ರಥಿತೇಪಿ, ಶಾಸ್ತ್ರದಲ್ಲಿ ಪ್ರಸಿದ್ಧವಾದ, ಶತಾಬ್ದಾಯುಷಿ 100 ವರ್ಷಗಳಲ್ಲಿ. ಯಾರಿಗೆ 100 ವರ್ಷಗಳನ್ನು ಹೇಳಿದ್ದಾರೆ? ಶರೀರಿಣಾಂ, ಮನುಷ್ಯರಿಗೆ. ನ ತದಸ್ತಿ, 100 ವರ್ಷಗಳಷ್ಟು ಕಾಲ ನಾವು ಬದುಕ್ತೇವೆ ಅಂತ ಹೇಳಿಕ್ ಬರೋದಿಲ್ಲ. ನಮಗಷ್ಟು ದೀರ್ಘವಾದ ಆಯುಷ್ಯವನ್ನು ನಾವು ಪಡೆದಿದ್ದೇವೆ ಅಂತಂದು ಹೇಳಲಿಕ್ಕೆ ನಮಗ್ ಆಗೋದೇ ಇಲ್ಲ. ಅದು ಕೂಡ ಕಿಂಚಿದೇವ, ಸ್ವಲ್ಪವೇ ಆಗತ್ತೆ, ದೊಡ್ಡದಲ್ಲ ಅದು. ಅದರಲ್ಲಿಯೂ ಕೂಡ 100 ವರ್ಷ ಇದೆ ಅಂತ ಇಟ್ಕೊಂಡ್ರು ಕೂಡ ಸರ್ವರಾತ್ರಿ ಕಾಲ, ಎಲ್ಲ ಆ 100 ವರ್ಷಗಳಲ್ಲಿ ರಾತ್ರಿಯ ಸಂದರ್ಭ ಅಂತೇನಿದೆಯೋ ಆ ಎಲ್ಲ ರಾತ್ರಿಯ ಕಾಲವು ಜಲಹೋಮೋಪಮತಾಂ ಉಪೈತಿ. ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಅದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಅದು ಯಾವ ಸಾಧನೆಗೂ ಬರೋದಿಲ್ಲ. 100ರಲ್ಲಿ 50 ವರ್ಷಗಳ ಕಾಲ ವ್ಯರ್ಥವಾಗಿ ಹೋಗುತ್ತೆ. ಸರ್ವರಾತ್ರಿ ಕಾಲ ಭಗವನ್ ಪೂಜ್ಯನಾದಂತಹ ಪರಮಾತ್ಮನೇ ಸರ್ವರಾತ್ರಿ ಕಾಲ, 100 ವರ್ಷದಲ್ಲಿ ರಾತ್ರಿಯ ಸಂದರ್ಭ ಅಂತೇನಿದೆಯೋ ಇದೆಲ್ಲವೂ ಕೂಡ ಜಲಹೋಮೋಪಮತಾಂ ಉಪೈತಿ, ನೀರಿನಲ್ಲಿ ಹೋಮ ಮಾಡಿದ ಹಾಗಾಗತ್ತೆ, ಸಾಧನೆ ಮಾಡ್ಲಿಕ್ಕೆ ಉಪಯುಕ್ತವಾಗೋದಿಲ್ಲ. ಆಯ್ತು, ಇನ್ನು 50 ವರ್ಷ ಉಳಿತು, ಅದ್ರಲ್ಲಾದ್ರೂ ಸಾಧನೆಯನ್ನು ಮಾಡಿಕೊಳ್ತೇವೋ? ಇಲ್ಲ. ದ್ವಿದಶಾಬ್ದ ಯುಗಂ, ದ್ವಿದಶ 10 ವರ್ಷಗಳ 2 ಅಂತಂದು ಹೇಳಿದ್ರೆ, ಮೊದಲನೇ 10 ವರ್ಷ, ನಂತರದ ಕೊನೆಯ 10 ವರ್ಷಗಳ ಕಾಲ ಪೂರ್ವೋತ್ತರ ಅಂತಂದ್ರೆ ಮೊದಲಿನ 10 ವರ್ಷ, ಉತ್ತರ ನಮ್ಮ ಅಂತ್ಯಾವಸ್ಥೆಯ 10 ವರ್ಷಗಳ ಕಾಲ ಸ್ಥವಿರತ್ವ ಮತ್ತು ಶೈಶವದಿಂದ, ವೃದ್ಧಾಪ್ಯದ ಅವಸ್ಥೆ ಮತ್ತು ಶಿಶುವಿನ ಅವಸ್ಥೆ. 10 ವರ್ಷದವರೆಗೂ ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ಗೊತ್ತಿರೋದಿಲ್ಲ. ವಯಸ್ಸಾದ್ಮೇಲೆ ಏನ್ ಮಾಡಬಾರ್ದು ಅನ್ನೋದು ಮರ್ತು ಹೋಗತ್ತೆ, ಅಥವಾ ರೋಗಗಳಿಂದಾಗಿ ನಾವು ಜೀವನವನ್ನು ಕಳೆದು ಬಿಡುತ್ತೇವೆ. ಸಮಯಂ ಪ್ರಣಯಾಮಿ, ಸಮಯವನ್ನು ಕಳೆದು ಬಿಡ್ತೇನೆ. ಹೇಗೆ? ಸರ್ವರೋಗೈಹಿ, ಎಲ್ಲ ರೋಗ ರುಜಿನಗಳೆಲ್ಲ ಶರೀರವನ್ನು ಆವರಿಸಿಕೊಂಡಿರುತ್ತೆ. ಬಾಲ್ಯದ ವಯಸ್ಸಿನಲ್ಲಿ ಬಹುಲ್ ಲೀಲಾಭಿ, ಬರೀ ಕೀಟಲೆ ಮಾಡೋದು, ಕೆಲಸ ಮಾಡೋದು, ಆಟವಾಡೋದು, ಈ ರೀತಿಯಾಗಿ ಹಗಲಿನ ಕಾಲವನ್ನು ಕೂಡ ಪ್ರಮೂಢ ಬುದ್ಧಿಯ, ಯಾವುದನ್ನು ಮಾಡಬೇಕು ಮಾಡಬಾರದು ಅನ್ನುವ ಪ್ರಜ್ಞೆ ಇಲ್ಲದೇನೆ ಆ ಕಾಲವನ್ನು ಕಳೆದು ಬಿಡ್ತೇನೆ. ಹಾಗಾದ್ರೆ ಉಳಿದಿರುವಂತಹದ್ದು ಮಧ್ಯ ಕಾಲ, ಅದರಲ್ಲಿ ಏನ್ ಮಾಡ್ತೇನೆ, ಅದು ಹೇಗೆ ವ್ಯರ್ಥವಾಗತ್ತೆ ಅನ್ನೋದನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ. ಇವತ್ತಿನ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದು ಹೇಳಿದ್ರೆ ಕೇಳಬಹುದು. ಖಂಡಿತವಾಗಿ. ಹರೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ. ಹರೇ ಶ್ರೀನಿವಾಸಾಚಾರ್ಯ.